VCD ನಂಬರ್ 2328, ನೀಲಂಗ, ಮಹಾರಾಷ್ಟ್ರ. ಮುರಳಿ ತಾರೀಖು 5/11/1966. ನುಡಿಸಿರುವಂಥ ತಾರೀಖು 17/4/2017. एक है पार्टी बंगलौर की ಒಂದು ಪಾರ್ಟಿ ಆಗಿದೆ ಬೆಂಗಳೂರಿಂದು, और दूसरी आई है मिर्जापुर से. ಮತ್ತೆ ಇನ್ನೊಂದು ಬಂದಿದೆ ಮಿರ್ಜಾಪುರ್ನಿಂದ. कहाँ से आई है? ಎಲ್ಲಿಂದ ಬಂದಿದ್ದಾರೆ? है मीर जापुर. मीर साहब मुसलमानों में होते हैं. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮಿರ್ಜಾಪುರ ಶಬ್ದದ ಸಂಧಿ ವಿಚ್ಛೇದನೆ ಮಾಡ್ತಾ ಇದ್ದಾರೆ. ಅಂದರೆ ಬಾಬಾ ಹೇಳ್ತಾರೆ ಮೀರ್ ಅಂತ ಏನಿದೆ ಇದು ಮುಸಲ್ಮಾನರಲ್ಲಿ ಇರ್ತಾರ. मीर माने शाहजादा. ಮೀರ್ ಅಂದರೆ ಶಹಜಾದ ಅಂದರೆ ರಾಜ್ಕುಮಾರರು. या हिंदुओं में, मुसलमानों में होते हैं. ಹಿಂದೂಗಳಲ್ಲಿ ಇರ್ತಾರ, ಮುಸಲ್ಮಾನರಲ್ಲಿ ಇರ್ತಾರ. ಮುಸಲ್ಮಾನರಲ್ಲೇ ಇರ್ತಾರೆ. तो एक है मिर्जापुर की पार्टी ಮತ್ತೆ ಒಂದಾಗಿದೆ ಮಿರ್ಜಾಪುರದ ಪಾರ್ಟಿ और बनारस की. ಮತ್ತೆ ಬನಾರಸ್. कहाँ की? जहाँ ज्ञान का रस बना बनाया मिलता है. ಎಲ್ಲಿದು? ಎಲ್ಲಿ ಜ್ಞಾನದ ರಸ ಏನಿದೆ ಅದು ಮಾಡಲ್ಪಟ್ಟಂತ ರಸ ಸಿಗುತ್ತೆ. कोई बच्चे ने कुछ कहा. ಯಾವುದೇ ಮಕ್ಕಳು ಏನೋ ಹೇಳಿದ್ರು. एक तो है कमांडर इन चीफ मिलिट्री का. ಒಬ್ಬರಂತೂ ಆಗಿದ್ದಾರೆ ಕಮಾಂಡರ್ ಇನ್ ಚೀಫ್ ಮಿಲಿಟರಿಯಲ್ಲಿ. वो कहाँ है? ಅವರೆಲ್ಲಿದ್ದಾರೆ? उस समय तो हद के बच्चे बैठे हुए थे. ಆ ಸಮಯದಲ್ಲಂತೂ ಹದ್ದಿನಲ್ಲಿ ಮಕ್ಕಳು ಕುತ್ಕೊಂಡಿದ್ರು. या बेहद ज्ञान में घुसने वाले बच्चे बैठे थे. ಅಥವಾ ಬೇಹದ್ದಿನಲ್ಲಿ ಜ್ಞಾನದಲ್ಲಿ ನುಗ್ಗುವಂತ ಮಕ್ಕಳು ಕುತ್ಕೊಂಡಿದ್ರಾ? 66 में 66ನೇ ಇಸ್ವಿ ಮಾತು. है हद के बच्चे बैठे हुए थे. ಹದ್ದಿನ ಮಕ್ಕಳೇ ಕುತ್ಕೊಂಡಿದ್ರು. बाबा बेहद में बातें करते हैं या हद की बातें करते हैं? ಬಾಬಾ ಬೇಹದ್ದಿನಲ್ಲಿ ಮಾತಾಡ್ತಾರ ಅಥವಾ ಹದ್ದಿನಲ್ಲಿ ಮಾತಾಡ್ತಾರ? तो जो यहाँ बोला ಮತ್ತೆ ಏನು ಇಲ್ಲಿ ಹೇಳಿದ್ದಾರೆ? उनमें एक तो है कमांडर इन चीफ मिलिट्री का. ಮತ್ತೆ ಅದರಲ್ಲಿ ಒಬ್ಬರಂತೂ ಆಗಿದ್ದಾರೆ ಕಮಾಂಡರ್ ಇನ್ ಚೀಫ್ ಮಿಲಿಟರಿ ಅವರು. तो किस तरफ बाबा का इशारा गया होगा? ಮತ್ತೆ ಯಾವ ಕಡೆ ಬಾಬಾರವರ ಸೂಚನೆ ಹೋಗಿರ್ಬೋದು? है ब्राह्मणों की दुनिया में ಬ್ರಾಹ್ಮಣರ ಪ್ರಪಂಚದಲ್ಲಿ जो सूर्यवंशियों की रूहानी मिलिट्री तैयार हो रही है, ಯಾವುದು ಸೂರ್ಯವಂಶಿಗಳ ರೂಹಾನಿ ಮಿಲಿಟರಿ ತಯಾರಾಗ್ತಾ ಇದೆ. उस रूहानी मिलिट्री का कमांडर इन चीफ शंकर को बताया. ಆ ರೂಹಾನಿ ಮಿಲಿಟರಿಯ ಕಮಾಂಡರ್ ಆಫ್ ಚೀಫ್ ಯಾರಿದ್ದಾರೆ ಅದು ಶಂಕರನಿಗೋಸ್ಕರ ಹೇಳಿದ್ದಾರೆ. इसको बताया शंकर. ಯಾರಿಗೆ ಹೇಳಿದ್ದಾರೆ? ಶಂಕರನ್ಗೆ ಹೇಳಿದ್ದಾರೆ. पूछा वो कहाँ है? ಕೇಳಿದ್ರು ಅವ್ರು ಎಲ್ಲಿದ್ದಾರೆ? यहाँ है ब्राह्मण ಇಲ್ಲಿದ್ದಾರೆ की दुनिया में. ಬ್ರಾಹ್ಮಣರ ಪ್ರಪಂಚದಲ್ಲಿ. और साथ में कौन है? ಮತ್ತೆ ಜೊತೆಯಲ್ಲಿ ಯಾರಿದ್ದಾರೆ? है कमांडर इन चीफ ಅಂದ್ರೆ ಕಮಾಂಡರ್ ಇನ್ ಚೀಫ್ ಏನಿದ್ದಾರೆ जो शंकर है, ಯಾರು ಶಂಕರ ಆಗಿದ್ದಾರೆ मिलिट्री का, रूहानी मिलिट्री का, ರೂಹಾನಿ ಮಿಲಿಟರಿಯಲ್ಲಿ. वो तो यहाँ है, ಅವರಂತೂ ಇಲ್ಲಿದ್ದಾರೆ. परंतु अकेला है कि उसके साथ कोई और भी है? ಮತ್ತೆ ಒಬ್ಬರೇ ಇದ್ದಾರಾ ಅಥವಾ ಅವ್ರ ಜೊತೆಯಲ್ಲಿ ಬೇರೆ ಯಾರಾದರೂ ಇದ್ದಾರಾ? है? किसी बच्चे ने कुछ कहा. ಯಾವುದೋ ಮಕ್ಕಳು ಏನೋ ಹೇಳಿದ್ರು. राइट हैंड कौन? राइट हैंड. ರೈಟ್ ಹ್ಯಾಂಡ್ ಯಾರು? अच्छा कुछ किया जाता है ಒಳ್ಳೇದೇನಾದ್ರೂ ಮಾಡಲಾಗುತ್ತೆ तो राइट हैंड से किया जाता है. ಅವಾಗ ಅದನ್ನ ರೈಟ್ ಹ್ಯಾಂಡ್ ನಿಂದಾನೇ ಮಾಡಲಾಗುತ್ತೆ ಅಲ್ವಾ? देखो ये मिलिट्री वाला ನೋಡಿ ಮಿಲಿಟರಿ ಅವರು कौन? ಯಾರು? कमांडर इन चीफ. ಕಮಾಂಡರ್ ಇನ್ ಚೀಫ್. ये भी ऐसे नहीं करेंगे. ಇವರು ಸಹ ಈ ತರ ಮಾಡೋದಿಲ್ಲ.
कैसे? ಯಾವ ಥರ? अच्छा करेंगे या बुरा करेंगे? ಒಳ್ಳೇದನ್ನು ಮಾಡ್ತಾರಾ ಅಥವಾ ಕೆಟ್ಟದ್ದನ್ನು ಮಾಡ್ತಾರಾ? उसके मुकाबले ಅವ್ರ ಹೋಲಿಕೆಯಲ್ಲಿ ಯಾವ ಥರ? अरे जो राइट हैंड है ಯಾರು ರೈಟ್ ಹ್ಯಾಂಡ್ ಆಗಿದ್ದಾರೆ? अरे मिलिट्री का जो चीफ होता है ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಮಿಲಿಟ್ರಿಯಲ್ಲಿ ಯಾರು ಚೀಪ್ ಆಗಿರ್ತಾರೆ उसका काम क्या है? ಅವ್ರ ಕೆಲಸ ಏನಾಗಿರುತ್ತೆ? है युद्ध करना, जीत पाना। ಯುದ್ಧವನ್ನ ಮಾಡೋದು ಮತ್ತೆ ವಿಜಯವನ್ನ ಪಡೆಯೋದು। और जीत पाई जाती है तो जो पार्टी हारती है ಮತ್ತೆ ಯಾವಾಗ ವಿಜಯ ಪಡೆಯಲಾಗುತ್ತೆ ಆವಾಗ ಯಾವ ಪಾರ್ಟಿ ಸೋಲುತ್ತೆ उसका नुकसान होता है या फायदा होता है? ಅವ್ರದ್ದು ನಷ್ಟ ಆಗುತ್ತಾ ಅಥವಾ ಲಾಭ ಆಗುತ್ತಾ? तो मिलिट्री वाला भी ऐसे नहीं करेंगे। ಮತ್ತೆ ಮಿಲಿಟರಿ ಅವರು ಸಹ ಈ ತರ ಮಾಡೋದಿಲ್ಲ। नहीं, ऐसा अच्छा काम करेंगे राइट हैंड से। ಆ ತರ ಒಳ್ಳೆ ಕಾರ್ಯವನ್ನ ಮಾಡ್ತಾರೆ ರೈಟ್ ಹ್ಯಾಂಡ್ ಇಂದ। क्या स्थापना का काम कैसे करेंगे? ಸ್ಥಾಪನೆಯ ಕಾರ್ಯವನ್ನ ಯಾವುದರಿಂದ ಮಾಡ್ತಾರೆ? राइट हैंड से। ರೈಟ್ ಹ್ಯಾಂಡ್ ನಿಂದನೇ ಮಾಡ್ತಾರೆ। तो बताओ, 2 मालाएं हुई। ಮತ್ತೆ ಹೇಳಿ, 2 ಮಾಲೆಗಳಿದೆ। एक रुद्रमाला ಒಂದು ರುದ್ರಮಾಲೆ ಆಗಿದೆ और एक विजय माला। ಮತ್ತೆ ಒಂದು ವಿಜಯ ಮಾಲೆ ಆಗಿದೆ। विजय माला कहाँ से निकलेगी? ವಿಜಯ ಮಾಲೆ ಎಲ್ಲಿಂದ ತಯಾರಾಗುತ್ತೆ? ज्ञान चंद्रमा ब्रह्मा ಜ್ಞಾನ ಚಂದ್ರಮ ಬ್ರಹ್ಮ राइट हैंड से निकलेगी ರೈಟ್ ಹ್ಯಾಂಡ್ ನಿಂದ ಬರ್ತಾರಾ या लेफ्ट हैंड से निकलेगी? ಅಥವಾ ಲೆಫ್ಟ್ ಹ್ಯಾಂಡ್ ನಿಂದ ಬರ್ತಾರಾ? राइट हैंड से। ರೈಟ್ ಹ್ಯಾಂಡ್ ನಿಂದ ಬರ್ತಾರೆ। पूजा वगैरह होती है ಪೂಜೆ ಅಂತೂ ಎಲ್ಲ ನಡೆಯುತ್ತೆ राइट हैंड से। ರೈಟ್ ಹ್ಯಾಂಡ್ ನಿಂದನೇ ಪೂಜೆ ನಡೆಯುತ್ತೆ। दान पुण्य होते हैं कैसे? राइट हैंड से। ದಾನ ಪುಣ್ಯಗಳು ಆಗುತ್ತೆ ಯಾವುದರಿಂದ? ರೈಟ್ ಹ್ಯಾಂಡ್ ನಿಂದ। लेन देन राइट हैंड से ಕೊಡೋದು ತಗೊಳ್ಳೋದು ರೈಟ್ ಹ್ಯಾಂಡ್ ನಿಂದ। और राइट हैंड में नंबरवार हैं ಮತ್ತೆ ರೈಟ್ ಹ್ಯಾಂಡ್ ನಲ್ಲೂ ಸಹ ನಂಬರ್ ವಾರ್ ಆಗಿದ್ದಾರೆ एक जैसे। ಅಥವಾ ಒಂದೇ ತರ ಇದ್ದಾರೆ ಎಲ್ಲರೂ? कोई दाएं हाथ से नहीं लेते हैं। ಯಾರು ಲೆಫ್ಟ್ ಹ್ಯಾಂಡ್ ಇಂದ ಎಡಗೈಯಿಂದ ತಗೊಳ್ಳೋದಿಲ್ಲ। क्या? कोई दाएं हाथ से लेने का काम नहीं करते। दान धर्म देने का काम करना है राइट हैंड से। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬಲಗೈಯಿಂದ ಯಾರು ತಗೊಳ್ಳೋ ಕೆಲಸವನ್ನ ಮಾಡೋದಿಲ್ಲ। ರೈಟ್ ಹ್ಯಾಂಡ್ ಏನಿದೆ ಬಲಗೈ, ಅದರಿಂದ ಕೊಡೋದು ದಾನ ಪುಣ್ಯ ಮಾಡೋದು ಆ ಕೆಲಸವನ್ನ ಮಾಡ್ತಾರ या लेने का काम करना है? ಅಥವಾ ತಗೊಳ್ಳುವಂತ ಕೆಲಸ ಮಾಡ್ಬೇಕಾ? है देने का काम है दान पुण्य। ಕೊಡುವಂತ ಕಾರ್ಯನೇ ಆಗಿದೆ ದಾನ ಪುಣ್ಯ। और लेने का काम भिखमंगों का है ಮತ್ತೆ ತಗೊಳ್ಳೋಂತ ಕೆಲಸ ಏನಿದೆ ಇದು ಭಿಕ್ಷುಕರದ್ದಾಗಿದೆನಾ या दाता का है? ಅಥವಾ ಯಾರು ದಾತ ಆಗಿದ್ದಾರೆ ಅವ್ರದ್ದಾಗಿದೆನಾ? भीख मांगने वालों का। ಭಿಕ್ಷೆ ಬೇಡುವಂತವ್ರದ್ದಾಗಿದೆ। देखो आंखें हैं ಮತ್ತೆ ನೋಡಿ, ಕಣ್ಣುಗಳಿದೆನಾ? किसी ने कुछ कहा, ಯಾರೋ ಏನೋ ಹೇಳಿದ್ರು। है शिव बाबा को कौन है? ಹಾ ಇದೆ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಶಿವಬಾಬನ್ಗೆ ಯಾರಿದ್ದಾರೆ? राइट हैंड। ಅಂದ್ರೆ ಬಾಬಾ ಕೇಳ್ತಾ ಇದ್ದಾರೆ, ಮತ್ತೆ ಶಿವಬಾಬನ್ಗೆ ರೈಟ್ ಹ್ಯಾಂಡ್ ಯಾರಾಗಿದ್ದಾರೆ? शिव बाबा के संपन्न स्टेज वाले ಶಿವಬಾಬನ ಸಂಪನ್ನ ಸ್ಟೇಜ್ ಉಳ್ಳು ಅಂತ कितने बच्चे? ಮಕ್ಕಳು ಎಷ್ಟು ಜನ ಇದ್ದಾರೆ? 2 बच्चे। 2 ಮಕ್ಕಳಿದ್ದಾರೆ। एक विजयमाला का हेड, एक रुद्रमाला का हेड। ಒಬ್ರು ರುದ್ರಮಾಲೆ ಹೆಡ್ ಆಗಿದ್ದಾರೆ, ಒಬ್ರು ವಿಜಯಮಾಲೆ ಹೆಡ್ ಆಗಿದ್ದಾರೆ। रूहानियत की स्टेज में रहने वाली मिलिट्री का हेड। ರೂಹಾನಿಯತ್ನ ಸ್ಟೇಜ್ ನಲ್ಲಿ ಇರುವಂತ ರೂಹಾನಿ ಮಿಲಿಟರಿಯ ಹೆಡ್।
कमांडर इन चीफ कमांडर इन चीफ उसको लेफ्ट हैंड या राइट हैंड कहें? ಅವರಿಗೆ ಲೆಫ್ಟ್ ಹ್ಯಾಂಡ್ ಅಂತ ಹೇಳಲಾಗುತ್ತಾ ರೈಟ್ ಹ್ಯಾಂಡ್ ಅಂತ ಹೇಳಲಾಗುತ್ತಾ? है लेफ्ट हैंड। ಲೆಫ್ಟ್ ಹ್ಯಾಂಡ್ ಅಂತ ಹೇಳಲಾಗುತ್ತೆ। बाबा ने पूछा शिव बाबा को कौन है? किसी ने कहा जी है। ಯಾರೋ ಕೇಳಿದ್ರು ಶಿವಬಾಬನ್ಗೆ ಯಾರಿದ್ದಾರೆ ಅಂತ, ಯಾರೋ ಹೇಳಿದ್ರು ಹಾ ಇದ್ದಾರೆ। अच्छा वो क्या सुनते हैं? ಅಚ್ಚಾ ಅವ್ರೇನ್ ಕೇಳ್ತಾರೆ? जो है वो क्या सुनते हैं? ಯಾರಿದ್ದಾರೆ ಅವ್ರೇನ್ ಕೇಳ್ತಾರೆ? किसी ने कहा वो सब सुनते हैं। ಯಾರೋ ಹೇಳಿದ್ರು ಅವರೆಲ್ಲ ಕೇಳ್ತಾರೆ। साकार द्वारा वो सब देखते हैं। ಸಾಕಾರನ್ ಮುಖಾಂತರ ಅವರೆಲ್ಲ ನೋಡ್ತಾರೆ। देखो तुम जो रिस्पॉन्ड करती हो ना, ನೋಡಿ ನೀವೇನ್ ರೆಸ್ಪಾಂಡ್ ಮಾಡ್ತೀರಾ ಅಲ್ವಾ, वो सुनते हैं। ಅವ್ರು ಕೇಳ್ತಾರೆ। किसी ने कहा जी कहती हूँ वो सब सुनते हैं। ಯಾರೋ ಹೇಳಿದ್ರು ಹಾ ನಾವ್ ಹೇಳ್ತೀವಿ, ಅವರೆಲ್ಲ ಕೇಳ್ತಾರೆ। अच्छा जो सब सुनते हैं ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅಚ್ಚಾ ಯಾರು ಎಲ್ಲ ಕೇಳ್ತಾರೆ वो कहाँ है? ಅವ್ರು ಎಲ್ಲಿದ್ದಾರೆ? बाबा पूछते हैं। ಬಾಬಾ ಕೇಳ್ತಾರೆ। चरण है? ಚರಣ ಇದೆನಾ? किसी ने कहा जी हाँ है। ಯಾರೋ ಹೇಳಿದ್ರು ಹಾ ಇದ್ದಾರೆ। कहाँ है चरण? ಎಲ್ಲಿದೆ ಚರಣಗಳು? किसी ने कहा उसका साकार तन बैठा है। ಯಾರೋ ಹೇಳಿದ್ರು ಅವ್ರ ಸಾಕಾರತನ ಕುತ್ಕೊಂಡಿದೆ। यही चरण है। ಇದೇ ಚರಣ ಆಗಿದೆ। यानी तुम समझते हो ಅಂದ್ರೆ ನೀವು ತಿಳ್ಕೊಂತೀರಾ ये शिव बाबा का चरण है। ಇದು ಶಿವಬಾಬಾರವರ ಚರಣ ಆಗಿದೆ। कौन? ಯಾರು? अरे ब्रह्मा बाबा। ಯಾರು? ಬ್ರಹ್ಮ ಬಾಬಾ। ये शिव बाबा का हैंड है, वो चरण है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇದು ಶಿವಬಾಬಾರವರ ಚರಣ ಆಗಿದೆನಾ? ब्रह्मा बाबा। ಬ್ರಹ್ಮ ಬಾಬಾ चरण माने वो तो मालूम है कि ये नहीं। ಅದಕ್ಕೆ ಯಾರು ಕಾಲು ಅಂತ ಅಂದರು, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಹಾಂ ಇದಂತೂ ಎಲ್ಲರಿಗೂ ಗೊತ್ತಿದೆ, ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ದಾರೆ ಬಾಬಾ, ಕಾಲಲ್ಲ ಮೂಗಿಗೆ ಹೇಳಲ್ಲ ಕಾಲಿಗೆ ಹೇಳ್ತಾರೆ ಅಂತ। चरण माने बुद्ध रूपी पांव। ಚರಣ ಅಂದರೆ ಕಾಲುಗಳು, ಅಂದರೆ ಬುದ್ಧಿ ರೂಪಿ ಕಾಲಿನ ಮಾತು। जैसे बुद्धि से कहाँ का कहाँ पहुंचा जाता है, ಯಾವ ಥರ ಬುದ್ಧಿಯಿಂದ ಎಲ್ಲಿಂದ ಎಲ್ಲಿ ತಲುಪಲಾಗುತ್ತೆ, वैसे चरणों से भी पहुंचा जाता है। ಅದೇ ಥರ ಕಾಲಿನಿಂದನೂ ತಲುಪಲಾಗುತ್ತೆ। तो बताया ಅದಕ್ಕೆ ಮತ್ತೆ ಹೇಳಿದರು साकार तन उसका जो है वो साकार तन में जब आता है, ಸಾಕಾರತನ ಏನಿದೆ ಅವ್ರದ್ದು, ಆ ಸಾಕಾರತನುವಿನಲ್ಲಿ ಯಾವಾಗ ಅವ್ರು ಬರ್ತಾರೆ, तो पूछा जब वो साकार तन में इसमें आता है, ಅದಕ್ಕೆ ಮತ್ತೆ ಕೇಳಿದ್ರು ಅವರು ಸಾಕಾರ ತನುವಿನಲ್ಲಿ ಯಾವಾಗ ಬರ್ತಾರೆ, ब्रह्मा के तन में, ಬ್ರಹ್ಮನ ತನುವಿನಲ್ಲಿ। तो बाबा पूछते हैं ಅವಾಗ ಮತ್ತೆ ಬಾಬಾ ಕೇಳ್ತಾರೆ को पैर हैं? ಅವರಿಗೆ ಕಾಲುಗಳಿದೆನಾ? शिव बाप जब ब्रह्मा के साकार तन में आता है, ಶಿವ ತಂದೆ ಯಾವಾಗ ಬ್ರಹ್ಮನ ಸಾಕಾರ ತನುವಿನಲ್ಲಿ ಬರ್ತಾರೆ, तो उनको चरण है। ಮತ್ತೆ ಅವಾಗ ಅವರಿಗೆ ಚರಣಗಳಿದೆನಾ, ಕಾಲುಗಳಿದೆನಾ? उनको ब्रह्मा का साकार तन चरण कहें। ಅವರಿಗೆ ಬ್ರಹ್ಮನ ಸಾಕಾರತನ ಚರಣ ಅಂತ ಹೇಳಲಾಗುತ್ತಾ? अरे इतनी देर में जवाब नहीं आता। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಇಷ್ಟು ಲೇಟ್ ಆದ್ರೂ ಉತ್ತರ ಬರ್ತಾ ಇಲ್ಲ। चरण माने बुद्धि रूपी पांव कहें, ಚರಣ ಅಂದ್ರೆ ಬುದ್ಧಿ ರೂಪಿ ಕಾಲುಗಳು ಅಂತ ಹೇಳ್ಬೋದು, है? नहीं कहेंगे। ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲ ಆ ಥರ ಹೇಳಲಿಕ್ಕಾಗಲ್ಲ। ये ब्रह्मा का तन जो है ಅಂದರೆ ಈ ಬ್ರಹ್ಮನ ತನು ಏನಿದೆ ಶರೀರ, वो शिव बाप का बुद्ध रूपी पांव नहीं है। ಅದು ಶಿವ ತಂದೆಯ ಬುದ್ಧಿ ರೂಪಿ ಕಾಲಾಗಿಲ್ಲ। किसी ने कहा
जाता है तो पाँव, ಯಾರೋ ಹೇಳಿದ್ರು ಹೋಗ್ತಾರೆ ಕಾಲಿನಿಂದ. इसके सिर्फ ऐसा पाँव से वो चलता है. ಅವರ ಕೇವಲ ಈ ಕಾಲುಗಳಿಂದ ಹೋಗ್ತಾರೆ. यानी बाबा बोलते हैं कि उनको पाँव हैं. ಅಂದ್ರೆ ಬಾಬಾ ಹೇಳ್ತಾರೆ ಅವರಿಗೆ ಕಾಲುಗಳಿದೆ ಅಂತ. कौन बाबा बोलते हैं? ಯಾವ ಬಾಬಾ ಹೇಳ್ತಾರೆ? ये ब्रह्मा बाबा बोलते हैं ಈ ಬ್ರಹ್ಮ ಬಾಬಾ ಹೇಳ್ತಾರೆ कि उनको पाँव हैं. ಅವರಿಗೆ ಕಾಲುಗಳಿದೆ ಅಂತ. तो वो किसको पाँव समझते हैं? ಮತ್ತೆ ಅವರು ಯಾರಿಗೆ ಕಾಲು ಅಂತ ತಿಳ್ಕೊಂತಾರೆ? ब्रह्मा बाबा किसको पाँव समझते हैं? ಬ್ರಹ್ಮ ಬಾಬಾ ಯಾರಿಗೆ ತಮ್ಮ ಕಾಲುಗಳು ಅಂತ ತಿಳ್ಕೊಂತಾರೆ? शिव बाबा के चरण. ಶಿವ ಬಾಬಾರವರ ಚರಣ. ब्रह्मा बाबा भी अपने को ही उसका पाँव समझते हैं. ಬ್ರಹ್ಮ ಬಾಬಾ ತಮ್ಗೆ ಅವ್ರ ಕಾಲು ಅಂತ ತಿಳ್ಕೊಂತಾರೆ. और ब्रह्मा कुमार भी उसी ब्रह्मा को अपना शिव बाबा का चरण समझते हैं. ಮತ್ತೆ ಬ್ರಹ್ಮಕುಮಾರ್ ಕುಮಾರಿಯರು ಯಾರಿದ್ದಾರೆ ಅವರು ಸಹ ಬ್ರಹ್ಮ ಬಾಬನ್ಗೆ ಶಿವ ಬಾಬಾರವರ ಚರಣ ಕಾಲು ಅಂತ ತಿಳ್ಕೊಂತಾರೆ. बुद्धि रूपी पाँव समझते हैं. ಬುದ್ಧಿ ರೂಪಿ ಕಾಲು ಅಂತ ತಿಳ್ಕೊಂತಾರೆ. तो पूछा ಅದಕ್ಕೆ ಮತ್ತೆ ಕೇಳಿದ್ರು क्या उनको पाँव हैं? ಮತ್ತೆ ಏನ್ ಅವರಿಗೆ ಕಾಲುಗಳಿದೆನಾ? उनको पाँव हैं अभी हैं या नहीं है? ಕೇಳ್ತಾ ಇದ್ದಾರೆ ಬಾಬಾ ಅವರಿಗೆ ಮತ್ತೆ ಕಾಲುಗಳಿದೆನಾ, ಇವಾಗಿದೆನೋ ಇಲ್ವೋ? हैं? 66 की बात 66ನೇ ಇಸ್ವಿಯ ಮಾತನ್ನ ಹೇಳ್ತಾ ಇರೋದು. पूछा उनको पाँव हैं या नहीं है? 66ನೇ ಇಸ್ವಿ ಮಾತಂದ್ರೆ ಅವಾಗ ಕೇಳಿದ್ರು ಅವರಿಗೆ ಕಾಲುಗಳಿದೆನೋ ಇಲ್ವೋ? ये जो माँ है ಇವ್ರು ಯಾರು ತಾಯಿ ಆಗಿದ್ದಾರೆ, उनको सब है. ಅವರಿಗೆಲ್ಲ ಇದೆ. जगदम्बा की तरफ इशारा किया. ಜಗದಂಬನ ಕಡೆ ಸೂಚನೆಯನ್ನ ಮಾಡಿದ್ರು. किसी ने कहा सब है. ಯಾರೋ ಹೇಳಿದ್ರು ಎಲ್ಲ ಇದೆ. माना साकार चरण भी है ಅಂದ್ರೆ ಸಾಕಾರಣ ಚರಣಗಳು ಇದೆ और बुद्ध रूपी पाँव के चरण भी हैं. ಮತ್ತೆ ಬುದ್ಧಿ ರೂಪಿ ಕಾಲುಗಳು ಸಹ ಇದೆ. ये है दीदी. ಇವರಾಗಿದ್ದಾರೆ ದೀದಿ. मनमोहिनी दीदी की तरफ इशारा किया. ಮನ್ಮೋನಿ ದೀದಿ ಕಡೆ ಸೂಚನೆಯನ್ನ ಮಾಡಿದ್ರು. ये है दीदी. ಇವರಾಗಿದ್ದಾರೆ ದೀದಿ. किसी ने कहा बैठे तो हैं. ಯಾರೋ ಹೇಳಿದ್ರು ಕುತ್ಕೊಳ್ಳೋದಂತೂ ಕೂತಿದ್ದಾರೆ. सभी जो आए ಎಲ್ಲರೂ ಯಾರೇ ಬಂದಿದ್ದಾರೆ उनको बोल देवे ಅವರಿಗೆ ಹೇಳ್ಬಿಡಿ कि लज्जा नहीं करें. ನಾಚಿಕೆ ಪಡಬೇಡಿ. क्या किस बात की लज्जा? ಯಾವ ಮಾತಿಗೆ ನಾಚಿಕೆ ಪಡಬಾರ್ದು? जो कोई भी चीज चाहिए ಏನೇ ವಸ್ತುಗಳು ಬೇಕಾಗಿದೆ तो मांग लेवे, बोल देवे. ಅವಾಗ ಅದನ್ನ ಕೇಳ್ಕೊಂಬಿಡಿ, ಹೇಳ್ಬಿಡಿ. माना ब्रह्मा बाबा को ये बातें समझ में आई? ಅಂದ್ರೆ ಬ್ರಹ್ಮ ಬಾಬನ್ಗೆ ಮಾತುಗಳ ಅರ್ಥ ಆಯ್ತಾ? नहीं आई. ಅರ್ಥನೇ ಆಗ್ಲಿಲ್ಲ. इसलिए फिर उनकी बुद्धि वो म्यूजिक की तरफ चली गई. ಅದಕ್ಕೋಸ್ಕರ ಮತ್ತೆ ಅವ್ರ ಬುದ್ಧಿ ಆ ಮ್ಯೂಸಿಕ್ಕಿನ ಕಡೆನೆ ಹೊರಟೋಗ್ಬಿಡ್ತು. म्यूजिक बजा. ಮ್ಯೂಸಿಕ್ ಬಂತು. शिव बाबा को बाबा ने फिर बोला शिव बाबा को टेम्परेरी चरण है. ಬಾಬಾ ಮತ್ತೆ ಹೇಳಿದ್ರು ಶಿವಬಾಬನ್ಗೆ ಟೆಂಪರವರಿ ಚರಣಗಳಿದೆ, ಅಂದ್ರೆ ಟೆಂಪರವರಿ ಕಾಲುಗಳಿದೆ. कौन? ಯಾರಾಗಿದ್ದಾರೆ? ब्रह्मा बाबा. ಬ್ರಹ್ಮ ಬಾಬಾ ಆಗಿದ್ದಾರೆ. बाबा को फिर नहीं समझ में आया. ಬಾಬನ್ಗೆ ಮತ್ತೆ ಅರ್ಥ ಆಗ್ಲಿಲ್ಲ. फिर इशारा दिया म्यूजिक बजा. ಮತ್ತೆ ಸೂಚನೆಯನ್ನ ಕೊಟ್ರು, ಮತ್ತೆ ಮ್ಯೂಸಿಕ್ ನಡೀತು.
इससे साबित क्या हुआ ಮತ್ತು ಇದರಿಂದ ಏನು ಮಾತು ಸಿದ್ಧ ಆಗುತ್ತೆ? है? साबित हुआ कि ब्रह्मा बाबा ಮತ್ತು ಇದರಿಂದ ಈ ಮಾತು ಸಿದ್ಧ ಆಗುತ್ತೆ, ಬ್ರಹ್ಮ ಬಾಬಾ शिव बाप का बुद्ध रूपी पांव नहीं है। ಬ್ರಹ್ಮ ಬಾಬಾ ಶಿವ ತಂದೆಯ ಬುದ್ಧಿರೂಪಿ ಕಾಲ ಆಗಿಲ್ಲ. बुद्धि जो गहराई में जाती है ಬುದ್ಧಿ ಏನು ಆಳದಲ್ಲಿ ಹೋಗುತ್ತೆ, वो बात नहीं है। ಆ ಮಾತಾಗಿಲ್ಲ. कान ऊपर ऊपर की बातें सुनते हैं, ಕಿವಿಗಳು ಮೇಲ್ಮೇಲಿನ ಮಾತನ್ನೇ ಕೇಳ್ಕೊಳ್ಳುತ್ತೆ. लेकिन उन बातों को बुद्धि गहराई तक ले जाती है ಆದರೆ ಆ ಮಾತುಗಳನ್ನ ಬುದ್ಧಿ ಆಳದವರೆಗೂ ತಗೊಂಡೋಗುತ್ತಾ, या कान ले जाते हैं, ಅಥವಾ ಕಿವಿಗಳು ತಗೊಂಡೋಗುತ್ತಾ, वाचा ले जाती है, ಅಥವಾ ವಾಣಿ ನಮ್ದು ತಗೊಂಡೋಗುತ್ತಾ? हैं? बुद्धि ले जाती है। ನಮ್ಮ ಬುದ್ಧಿನೇ ಆ ಮಾತನ್ನ ಆಳದಲ್ಲಿ ತಗೊಂಡೋಗುತ್ತೆ ಅಲ್ವಾ? तो वो बुद्धि की बात, वो बोल बोल की बात, ಮತ್ತೆ ಒಂದಾಗಿದೆ ಬುದ್ಧಿಯ ಮಾತು, ಇನ್ನೊಂದಾಗಿದೆ ಮುಖದಿಂದ ವಟ ವಟ ಅಂತ ಹೇಳೋ ಮಾತು. वाचा की देवी तक रहती है सीमित। ಅದು ವಾಣಿಯ ದೇವಿ ಯಾರಿದ್ದಾರೆ ಅಲ್ಲಿವರೆಗೂ ಸೀಮಿತವಾಗಿರುತ್ತೆ. ब्रह्मा बाबा के साथ वाचा की देवी कौन थी? ಬ್ರಹ್ಮ ಬಾಬನ್ ಜೊತೆಯಲ್ಲಿ ವಾಣಿಯ ದೇವಿ ಯಾರಾಗಿದ್ರು? सरस्वती, ಸರಸ್ವತಿ ಆಗಿದ್ರು, वाक देवी। ವಾಕ್ ದೇವಿ. और ब्रह्मा बाबा वाचा की देवी भी नहीं, काहे की ಮತ್ತೆ ಬ್ರಹ್ಮ ಬಾಬಾ ವಾಚ ಹೇಳುವಂತ ದೇವಿನೂ ಆಗಿಲ್ಲ. ಏನಾಗಿದ್ದಾರೆ ಮತ್ತೆ ಅವರು? कान का देवता। ಕಿವಿಯ ದೇವತೆ ಆಗಿದ್ದಾರೆ ಅವರು. इसलिए भक्ति मार्ग में उनकी पूजा दिखाते हैं। ಅದಕ್ಕೋಸ್ಕರ ಭಕ್ತಿ ಮಾರ್ಗದಲ್ಲಿ ಅವ್ರ ಪೂಜೆಯನ್ನ ತೋರಿಸ್ತಾರೆ. किसकी? ಯಾರ ಪೂಜೆಯನ್ನ? बड़े कान वाले की, ದೊಡ್ಡ ಕಿವಿ ಉಳ್ಳೋಂಥವ್ರದ್ದು. हैं? गणेश जी दिखाते हैं। ಗಣೇಶ್ ಜಿ ಅಂತ ತೋರಿಸ್ತಾರೆ ಅಲ್ವಾ? किसका बच्चा है? ಅವ್ರು ಯಾರ ಮಗು ಆಗಿದ್ರು? हैं? शंकर का बच्चा। ಶಂಕರನ ಮಗು ಆಗಿದ್ರು, शिव का बच्चा नहीं। ಶಿವನ ಮಗು ಆಗಿಲ್ಲ. किसका बच्चा? ಯಾರ ಮಗು ಆಗಿದ್ದಾರೆ? शंकर का बच्चा। ಶಂಕರನ ಮಗು ಆಗಿದ್ದಾರೆ. तो न बाबा को वो बातें समझ में आती बुद्धि से कनेक्टेड, ಮತ್ತೆ ಆ ಬಾಬನ್ಗೂ ಸಹ ಮಾತುಗಳು ಅರ್ಥ ಆಗೋದಿಲ್ಲ, ಬುದ್ಧಿಯಿಂದ ಕನೆಕ್ಟೆಡ್ ಆಗಿರುವಂತ ಮಾತುಗಳು. न बाबा के बच्चों को, ಮತ್ತೆ ಬಾಬನ ಮಕ್ಕಳು ಯಾರಿದ್ದಾರೆ ಅವ್ರಿಗೂ ಸಹ ಗೊತ್ತಾಗಲ್ಲ. जो बाबा की गोद से प्यार करते हैं, ಯಾರು ಬಾಬಾರವರ ಮಡಿಲಿನ ಜೊತೆ ಪ್ರೀತಿ ಮಾಡ್ತಾರೆ, शिव बाप की मुरली से प्यार नहीं करते। ಶಿವ ತಂದೆ ಮುರಳಿ ಜೊತೆ ಪ್ರೀತಿ ಮಾಡಲ್ಲ. तो जो शिव बाप की मुरली से प्यार करते हैं, ಮತ್ತೆ ಯಾರು ಶಿವ ತಂದೆ ಮುರಳಿ ಜೊತೆ ಪ್ರೀತಿ ಮಾಡ್ತಾರೆ, उनके लिए बोला मुरली से प्यार तो मुरलीधर से प्यार। ಅವರಿಗೋಸ್ಕರ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ? ಮುರಳಿ ಜೊತೆ ಪ್ರೀತಿ ಅಂದ್ರೆ ಮುರಳೀಧರನ್ ಜೊತೆನೂ ಪ್ರೀತಿ ಅಂತ. आज मुरली की बातें ಇವಾಗ ಮುರಳಿಯ ಮಾತುಗಳನ್ನ उन गोद में बैठने वाले जो ब्राह्मण हैं, ಆ ಮಡಿಲಲ್ಲಿ ಕುತ್ಕೊಳ್ಳುವಂತ ಬ್ರಾಹ್ಮಣರು ಯಾರೇ ಇದ್ದಾರೆ, जिनको ब्रह्मा की गोद का बड़ा नशा चढ़ा हुआ है, ಯಾರಿಗೆ ಬ್ರಹ್ಮನ ಮಡಿಲಿಂದ ತುಂಬಾ ನಶೆ ಇರುತ್ತೆ, हमने ब्रह्मा बाबा की गोद ली है, मम्मा की गोद ली है, ನಾವು ಬ್ರಹ್ಮ ಬಾಬನ ಮಡಿಲನ್ನ ತಗೊಂಡಿದೀವಿ, ನಾವು ಅಮ್ಮರವರ ಮಡಿಲನ್ನ ತಗೊಂಡಿದೀವಿ ಅಂತ. तुम कल के बच्चे हमको क्या ज्ञान सुनाओगे? ನೀವು ನೆನ್ನೆ ಬಂದಿರುವಂತ ಮಕ್ಕಳು, ನೀವು ನಮ್ಗೇನ್ ಜ್ಞಾನವನ್ನ ಹೇಳ್ತೀರಾ? ये मुरली मुरली धरी रहने दो, ಈ ಮುರಳಿ ಉರುಳಿ ಎಲ್ಲ ಇಟ್ಬಿಡಿ ಒಂದ್ ಕಡೆ. हम ये बातें तुम्हारी नहीं सुनेंगे। ನಾವು ನಿಮ್ಮ ಈ ಮಾತುಗಳನ್ನೆಲ್ಲ ಕೇಳೋದಿಲ್ಲ. ऐसे बोल देते हैं। ಆ ತರ ಹೇಳ್ಬಿಡ್ತಾರೆ. वो वाक्य मुरली का उन्हें याद ही नहीं जाता। ಆ ಮುರಳಿಯ ವಾಕ್ಯಗಳು ಅವರಿಗೆ ನೆನಪೇ ಬರೋದಿಲ್ಲ. क्या कि मुरली से प्यार तो मुरलीधर से प्यार। ಏನಂತ? ಮುರಳಿ ಜೊತೆ ಪ್ರೀತಿ ಅಂದ್ರೆ ಮುರಳೀಧರನ್ ಜೊತೆ ಪ್ರೀತಿ ಅಂತ. किसी ने कुछ कहा, ಯಾರೋ ಏನೋ ಹೇಳಿದ್ರು. अच्छा माता पिता का
और बाप दादा का। अच्छा ಮಾತಾ ಪಿತಾ ಅವ್ರದ್ದು ಮತ್ತು ಬಾಪ್ ದಾದಾರವ್ರದ್ದು. किसका किसका? माता पिता का और बाप दादा का। ಯಾರ್ಯಾರ್ದು ಅಂತ ಹೇಳಿದ್ದು ತಂದೆ ತಾಯಿದು ಮತ್ತು ಬಾಪ್ ದಾದಾರವ್ರದ್ದು. मीठे मीठे सिकील दे बच्चों प्रति याद प्यार और ಮಧುರವಾಗಿರುವಂಥ ಸಿಕ್ಕಿಲ್ಲದೆ ಮಕ್ಕಳು ಯಾರಿದ್ದಾರೆ, ತುಂಬ ಸಮಯದ ನಂತರ ಆಗಲಿ ಸಿಕ್ಕಿರುವಂಥ ಮಕ್ಕಳು, ಅಂಥ ಮಕ್ಕಳ ಪ್ರತಿ ಅವರ ನೆನಪು ಮತ್ತು ಪ್ರೀತಿ गुड नाइट। ಮತ್ತು ಗುಡ್ ನೈಟ್. फिर बोलते हैं ಮತ್ತೆ ಹೇಳ್ತಾರೆ, साकार मुरली में ಸಾಕಾರ ಮುರಳಿಯಲ್ಲಿ ಹೇಳ್ತಾರೆ, प्रातः क्लास की वाणी में ಪ್ರಾತಃ ಕ್ಲಾಸಿನ ವಾಣಿಯಲ್ಲಿ ಹೇಳ್ತಾರೆ, रूहानी बाप की रूहानी बच्चों को नमस्ते। ರುಹಾನಿ ತಂದೆದು ರುಹಾನಿ ಮಕ್ಕಳಿಗೆ ನಮಸ್ತೆ ಅಂತ ಹೇಳ್ತಾರೆ. नम नमन माने झुकना। ನಮಸ್ತೆ ಅಂದ್ರೇನು? ನಮನ್. ನಮನ್ ಅಂದರೆ ಬಾಗೋದು, ತಲೆ ಬಾಗಿಸೋದು. रूहानी बाप क्यों झुकेगा? है रूहानी बाप क्यों बोला फिर? ಅದಕ್ಕೆ ಮತ್ತೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ರುಹಾನಿ ತಂದೆ ಯಾಕೆ ತಲೆ ಬಾಗಿಸ್ತಾರೆ, ರುಹಾನಿ ತಂದೆ ಅಂತ ಯಾಕೆ ಹೇಳಿದ್ರು ಇಲ್ಲಿ? है रूहानी स्टेज में रहने वाला वो क्यों कहता है ರುಹಾನಿ ಸ್ಟೇಜ್ನಲ್ಲಿ ಇರುವಂಥವ್ರು ಯಾರಿದ್ದಾರೆ ಅವ್ರು ಯಾಕೆ ಹೇಳ್ತಾರೆ कि रूहानी बाप की रूहानी बच्चों को नमन? ರುಹಾನಿ ತಂದೆ ರುಹಾನಿ ಮಕ್ಕಳಿಗೆ ನಮನ ಅಂತ ಯಾಕೆ ಹೇಳ್ತಾರೆ? है हाँ, नमन इसलिए कहा ನಮನ ಅಂತ ಅದಕ್ಕೋಸ್ಕರ ಹೇಳಿದ್ರು, कि जो बाप का काम करके दिखाए। ಯಾರು ತಂದೆ ಕಾರ್ಯವನ್ನ ಮಾಡಿಬಿಟ್ಟು ತೋರಿಸ್ತಾರೆ. एक होता है थ्योरी ಒಂದಾಗಿರುತ್ತೆ ಥಿಯೋರಿ और एक होता है प्रैक्टिकल। ಮತ್ತೆ ಇನ್ನೊಂದಾಗಿರುತ್ತೆ ಪ್ರಾಕ್ಟಿಕಲ್. आज भी दुनिया में यही माना जाता है ಇವಾಗೂ ಸಹ ಪ್ರಪಂಚದಲ್ಲಿ ಇದೇ ಮಾನ್ಯತೆ ಇದೆ, कि प्रैक्टिकल में पास तो पास ಪ್ರಾಕ್ಟಿಕಲ್ನಲ್ಲಿ ಪಾಸ್ ಆದರೆ ಪಾಸ್, और प्रैक्टिकल में कोई फेल तो फेल ही माना जाएगा। ಪ್ರಾಕ್ಟಿಕಲ್ನಲ್ಲಿ ಯಾರಾದರೂ ಫೇಲ್ ಆದರೆ ಅವರಿಗೆ ಫೇಲ್ ಅಂತಾನೆ ಹೇಳಲಾಗುತ್ತೆ. थ्योरी में कितने भी अच्छे मार्क्स आए ಥಿಯೋರಿಯಲ್ಲಿ ಎಷ್ಟೇ ಒಳ್ಳೆ ಮಾರ್ಕ್ಸ್ಗಳು ಬರಲಿ, लेकिन प्रैक्टिकल में फेल तो फेल माना जाता ಆದರೆ ಪ್ರಾಕ್ಟಿಕಲ್ನಲ್ಲಿ ಫೇಲ್ ಆದರೆ ಅವರಿಗೆ ಫೇಲ್ ಅಂತಾನೆ ಹೇಳಲಾಗುತ್ತೆ. है। तो रूहानी बाप किस बच्चे को नमन करते हैं? ಮತ್ತೆ ರುಹಾನಿ ತಂದೆ ಯಾವ ಮಕ್ಕಳಿಗೆ ನಮಸ್ತೆ ಮಾಡ್ತಾರೆ? है उस रूहानी बच्चों को नमन करते हैं, उन बच्चों को नमन करते हैं ಆ ರುಹಾನಿ ಮಕ್ಕಳಿಗೆ ನಮಸ್ತೆ ಅಂತಾರೆ जो प्रैक्टिकल में राजधानी स्थापन करने के निमित्त बनते हैं। ಯಾರು ಪ್ರಾಕ್ಟಿಕಲ್ನಲ್ಲಿ ರಾಜಧಾನಿಯನ್ನು ಸ್ಥಾಪನೆ ಮಾಡಲಿಕ್ಕೆ ನಿಮಿತ್ತರಾಗ್ತಾರೆ. कितने बनते हैं? ಎಷ್ಟು ಜನ ಆಗ್ತಾರೆ? एक, दो या 8? ಒಬ್ಬರ, ಇಬ್ಬರ ಅಥವಾ 8 ಆತ್ಮಗಳ? क्योंकि एक से राजधानी नहीं बनती, ಯಾಕೆಂದ್ರೆ ಒಬ್ಬರಿಂದ ಅಂತೂ ರಾಜಧಾನಿ ತಯಾರಾಗಲ್ಲ, 2 से भी नहीं बनती। ಇಬ್ಬರಿಂದನೂ ಆಗಲ್ಲ. राजधानी के लिए सब प्रकार की चाहिए। ರಾಜಧಾನಿಗಂತೂ ಎಲ್ಲ ಪ್ರಕಾರದವರು ಬೇಕಾಗಿದೆ. कौन कौन से? ಯಾವ್ದಾಗಿದ್ದಾರೆ? राजा भी चाहिए, ರಾಜನೂ ಬೇಕಾಗಿದೆ, रानी भी चाहिए, ರಾಣಿನೂ ಬೇಕಾಗಿದೆ, और नहीं, प्रजा को संभालने वाले राज्य अधिकारी चाहिए। ಯಾರು ಪ್ರಜೆಗಳು ಅಂದ್ರು, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಲ್ಲ, ಪ್ರಜೆಗಳನ್ನು ಸಂಪಾಲನೆ ಮಾಡ್ಲಿಕ್ಕೋಸ್ಕರ ರಾಜ್ಯಾಧಿಕಾರಿಗಳು ಬೇಕಾಗಿರುತ್ತೆ. विश्व की राजाई संभालने के लिए ವಿಶ್ವದ ರಾಜಾಯಿಯನ್ನ ಸಂಪಾಲನೆ ಮಾಡ್ಲಿಕ್ಕೋಸ್ಕರ जो विश्व का महाराजा है ಯಾರು ವಿಶ್ವದ ಮಹಾರಾಜ ಆಗಿದ್ದಾರೆ वो चारों ओर दौड़ेगा, ಅವರು 4 ಕಡೆ ಓಡ್ತಾರ? है नहीं दौड़ेगा, ಓಡೋದಿಲ್ಲ. तो उसके हैंड्स चाहिए। ಅದಕ್ಕೋಸ್ಕರ ಮತ್ತೆ ಅವ್ರ ಹ್ಯಾಂಡ್ಸ್ಗಳು ಬೇಕಾಗಿದೆ. तो वो हैंड्स
उन हैंड्स में ಮತ್ತು ಆ ಹ್ಯಾಂಡ್ಸ್ಗಳಲ್ಲಿ राज्य अधिकारी भी हैं। ರಾಜ್ಯಾಧಿಕಾರಿಗಳು ಸಹ ಇದ್ದಾರೆ. उसके बाद राजा के परिवार में ಮತ್ತು ಅದರ ನಂತರ ರಾಜನ ಪರಿವಾರದಲ್ಲಿ दास दासी का काम करने वाले ದಾಸದಾಸಿಯ ಕರ್ಮ ಮಾಡುವಂಥವ್ರು और राज्य अधिकारियों के परिवार में दास दासी का काम करने वाले। ಮತ್ತು ರಾಜ್ಯಾಧಿಕಾರಿಗಳ ಪರಿವಾರದಲ್ಲೂ ದಾಸದಾಸಿಯ ಕೆಲಸ ಮಾಡುವಂಥವ್ರು. फिर जो साहूकार हैं प्रजा वर्ग के, ಮತ್ತೆ ಪ್ರಜಾವರ್ಗದಲ್ಲಿ ಯಾರು ಸಾಹುಕಾರರಿದ್ದಾರೆ, बड़े बड़े साहूकारों के घर में दास दासी का काम करने वाले, ಮತ್ತೆ ಆ ದೊಡ್ಡ ದೊಡ್ಡ ಸಾಹುಕಾರರ ಮನೆಯಲ್ಲಿ ದಾಸದಾಸಿಯ ಕೆಲಸ ಮಾಡುವಂಥವ್ರು. दास दासी चाहिए या नहीं चाहिए? ಮತ್ತೆ ದಾಸದಾಸಿ ಎಲ್ಲ ಬೇಕಾಗಿದೆನೋ ಇಲ್ವೋ? तो दास दासियों की संख्या ज्यादा हुई या राज्य अधिकारियों या राजा रानी की संख्या ज्यादा हुई? ಮತ್ತೆ ದಾಸದಾಸಿಯರ ಸಂಖ್ಯೆ ಜಾಸ್ತಿ ಆಗಿದೆನಾ ಅಥವಾ ರಾಜ ರಾಣಿ ಅಥವಾ ರಾಜ್ಯಾಧಿಕಾರಿಗಳು ಯಾರಿದ್ದಾರೆ ಅವ್ರ ಸಂಖ್ಯೆ ಜಾಸ್ತಿ ಇದೆನಾ? दास दासियों की संख्या बहुत होती है, ದಾಸದಾಸಿಯರ ಸಂಖ್ಯೆ ಜಾಸ್ತಿ ಇರುತ್ತೆ. इसलिए बताया ಅದಕ್ಕೋಸ್ಕರ ಹೇಳಿದ್ರು कि जो राज परिवार के दास दासी बनते हैं, ಯಾರು ರಾಜ್ ಪರಿವಾರದ ದಾಸದಾಸಿಯರಾಗ್ತಾರೆ, राज परिवार में राज परिवार के बच्चे ರಾಜ್ ಪರಿವಾರದಲ್ಲಿ ಯಾರು ರಾಜ್ ಪರಿವಾರದ ಮಕ್ಕಳಾಗಿರ್ತಾರೆ महलों में रहते हैं, तो दास दासी भी महलों में रहते हैं। ಅವ್ರ ಮಕ್ಕಳು ಸಹ ಅರಮನೆಗಳಲ್ಲೇ ಇರ್ತಾರೆ ಮತ್ತೆ ದಾಸದಾಸಿಯರು ಅರಮನೆಯಲ್ಲೇ ಇರ್ತಾರೆ. राज परिवार के जो डायरेक्ट बच्चे हैं, ರಾಜ್ ಪರಿವಾರದ ಯಾರು ಡೈರೆಕ್ಟ್ ಮಕ್ಕಳಾಗಿದ್ದಾರೆ वो जो खाते हैं ಅವ್ರೇನ್ ತಿಂತಾರೆ वो दास दासियों को भी वो ही भोजन मिलता है। ದಾಸದಾಸಿಯರಿಗೂ ಸಹ ಅದೇ ಊಟ ಸಿಗುತ್ತೆ. और राजा रानी के संपर्क संसर्ग में रहने वाले ಮತ್ತೆ ರಾಜಾರಾಣಿ ಯಾರಿರ್ತಾರೆ ಅವ್ರ ಸಂಸರ್ಗ ಸಂಪರ್ಕದಲ್ಲಿ ಬರುವಂತವ್ರು ಯಾರಿದ್ದಾರೆ जो दास दासी हैं, ದಾಸದಾಸಿಯರು उनका प्रजा वर्ग में मान मर्तबा दास दासी जैसा होता है या ऊंचा होता है? ಮತ್ತೆ ಅವರ ಮಾನ ಸಮ್ಮಾನ ಏನಿದೆ ಅದು ಪ್ರಜಾವರ್ಗದಲ್ಲಿ ಯಾರು ದಾಸದಾಸಿಯರು ಇರ್ತಾರೆ ಅವ್ರಿಗಿಂತ ಶ್ರೇಷ್ಠ ಇರುತ್ತಾ ಅಥವಾ ಅವ್ರಿಗಿಂತ ಕಡಿಮೆ ಇರುತ್ತಾ? ಅವ್ರಿಗಿಂತ ಶ್ರೇಷ್ಠನೇ ಇರುತ್ತೆ, ಯಾಕೆಂದರೆ ರಾಜರಾಣಿಯರ ದಾಸದಾಸಿಯರಾಗಿರ್ತಾರೆ ಇವರು. ऊंचा मर्तबा होता है। ಅವ್ರ ಮಾನ ಸಮ್ಮಾನ ಇವ್ರಿಗಿಂತ ಜಾಸ್ತಿ ಇರುತ್ತೆ. जैसे आज का राष्ट्रपति हो, ಯಾವ ಥರ ಇವಾಗಿನ ರಾಷ್ಟ್ರಪತಿಗಳಾಗಿರಲಿ, प्रधानमंत्री हो, ಪ್ರಧಾನ ಮಂತ್ರಿ ಆಗಿರಲಿ, और उसका सदैव साथ में रहने वाला अंगरक्षक हो, ಮತ್ತು ಯಾವಾಗಲೂ ಅವ್ರ ಜೊತೆಯಲ್ಲಿರುವಂಥ ಅವ್ರ ಅಂಗರಕ್ಷಕರೇ ಆಗಿರಲಿ, तो प्रजा वर्ग में उसकी मान्यता कम है या ज्यादा है? ಮತ್ತು ಪ್ರಜಾವರ್ಗದಲ್ಲಿ ಅವ್ರ ಮಾನ್ಯತೆ ಜಾಸ್ತಿ ಇದೆನಾ ಅಥವಾ ಕಡಿಮೆ ಇದೆನಾ? ज्यादा है। ಜಾಸ್ತಿ ಇದೆ. तो यही बताया ಅದಕ್ಕೋಸ್ಕರ ಮತ್ತೆ ಇದೇ ಮಾತನ್ನ ಹೇಳಿದರು, कि फर्स्ट क्लास दास दासी, ಅಂದರೆ ಫಸ್ಟ್ ಕ್ಲಾಸ್ ದಾಸದಾಸಿ, सेकंड क्लास दास दासी, ಸೆಕೆಂಡ್ ಕ್ಲಾಸ್ ದಾಸದಾಸಿ, थर्ड क्लास दास दासी, फोर्थ क्लास दास दासी भी होते ಮತ್ತು ಥರ್ಡ್ ಕ್ಲಾಸ್ ದಾಸದಾಸಿ, ಫೋರ್ತ್ ಕ್ಲಾಸ್ ದಾಸದಾಸಿನೂ ಸಹ ಇರ್ತಾರೆ. हैं। जो बड़े बड़े चांडाल होते हैं राजघराने के, ರಾಜ್ ಪರಿವಾರದಲ್ಲಿ ಯಾರು ದೊಡ್ಡ ದೊಡ್ಡ ಚಾಂಡಾಲರು ಇರ್ತಾರೆ उनके घरों में भी दास दासियां देखे जाते हैं। ಅವ್ರ ಮನೆಯಲ್ಲೂ ಸಹ ದಾಸದಾಸಿಯನ್ನ ನೋಡ್ಬೋದಾಗಿದೆ. कौन से क्लास के हुए? ಅವ್ರು ಯಾವ ಕ್ಲಾಸ್ನವರಾದರು? फोर्थ क्लास के। ಅವ್ರು ಫೋರ್ತ್ ಕ್ಲಾಸ್ ದಾಸದಾಸಿಯರಾದರು. फिर प्रजा भी 4 भागों में बटी हुई होती है। ಮತ್ತು ಪ್ರಜೆಗಳು ಸಹ 4 ಭಾಗದಲ್ಲಿ ವಿಭಜನೆ ಮಾಡಲಾಗಿರುತ್ತೆ. फर्स्ट क्लास प्रजा, सेकंड क्लास, थर्ड क्लास और फोर्थ क्लास। ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಮತ್ತು ಫೋರ್ತ್ ಕ್ಲಾಸ್. तो ये कैटेगरीज हैं ಮತ್ತು ಇದು ಸಹ ಕ್ಯಾಟಗರೀಸ್ ಆಗಿದೆ राजधानी की। ರಾಜಧಾನಿಯಲ್ಲಿ. वो राजधानी में सब चाहिए। ಸೊ ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತು ಆ ರಾಜಧಾನಿಯಲ್ಲಂತೂ ಎಲ್ಲರೂ ಬೇಕಾಗಿದೆ. तो 8 तो ये विशेष आत्माएं हैं। ಮತ್ತು 8 ಅಂತೂ ಇವರು ವಿಶೇಷ ಆತ್ಮಗಳಾಗಿದ್ದಾರೆ. बाप की वर्षे की ऊंचाइयों को पाने वाली, ತಂದೆಯ ಆಸ್ತಿಯ ಉಂಚಾಯಿ ಏನಿದೆ ಅದರ ಗುರಿ ಏನಿದೆ ಅದನ್ನು ಪಡೆಯುವಂಥವ್ರು. परंतु उनकी प्रजा भी तो होगी, ಆದರೆ ಅವ್ರ ಪ್ರಜೆನೂ ಸಹ ಇರ್ತಾರೆ ಅಲ್ವಾ? है वो भी है। ಅವರು ಸಹ ಇದ್ದಾರೆ.
तो पूरी राजधानी स्थापन होती है कब? ಮತ್ತು ಪೂರ್ತಿ ರಾಜಧಾನಿ ಸ್ಥಾಪನೆ ಆಗುತ್ತೆ ಯಾವಾಗ? 36 में, 47 में, 36ರಲ್ಲ ಅಥವಾ 47ರಲ್ಲ, 76 में या कब 76ರಲ್ಲ, ಮತ್ತೆ ಯಾವಾಗ? है 2028 में 2028ರಲ್ಲಿ राजधानी, ಪೂರ್ತಿ ರಾಜಧಾನಿ ತಯಾರಾಗ್ಬಿಡುತ್ತಾ 2028ರಲ್ಲಿ? पूरी राजधानी अगर 28 में होगी, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಒಂದು ವೇಳೆ ಪೂರ್ತಿ ರಾಜಧಾನಿ 28ರಲ್ಲಿ ಆಗ್ಬಿಟ್ರೆ, जिसको बोला कि तुम बच्चों को तमो प्रधान से ಅದಕ್ಕೋಸ್ಕರ ಹೇಳಿದ್ದಾರೆ ಏನಂತ, ನೀವು ಮಕ್ಕಳಿಗೆ ತಮ್ಮ ಪ್ರಧಾನದಿಂದ सतो प्रधान बनने में 50 वर्ष लगते हैं। ನಿಮ್ಮ ಮಕ್ಕಳಿಗೆ ತಮ್ಮ ಪ್ರಧಾನದಿಂದ ಸತು ಪ್ರಧಾನ ಆಗ್ಲಿಕ್ಕೋಸ್ಕರ 50 ವರ್ಷ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ज्यादा से ज्यादा और कम से कम 40 वर्ष। ಹೆಚ್ಚಿಗಿಂತ ಹೆಚ್ಚು 40ರಿಂದ 50 ವರ್ಷ ಅಂತ 50 ವರ್ಷ, ಮತ್ತೆ ಕಡಿಮೆಗಿಂತ ಕಡಿಮೆ ಅಂದರೆ 40 ವರ್ಷ. तुम बच्चों, तो एक दो के लिए कहा ಮತ್ತೆ ನೀವು ಮಕ್ಕಳು ಅಂತ ಹೇಳ್ಬಿಟ್ಟು ಒಬ್ರು ಇಬ್ಬರಿಗೋಸ್ಕರ ಹೇಳಿದಾರ या ज्यादा के लिए कहा? ಅಥವಾ ಜಾಸ್ತಿ ಆತ್ಮಗಳಿಗೋಸ್ಕರ ಹೇಳಿದಾರ? 8 के लिए कहा। 8 ಆತ್ಮಗಳಿಗೋಸ್ಕರ ಹೇಳಿದ್ದಾರೆ. जो 8 हैं वो संपन्न आत्मिक स्टेज वाले होने चाहिए, ಯಾರು 8 ಆತ್ಮಗಳಿದ್ದಾರೆ ಅವರು ಸಂಪನ್ನ ಸ್ಟೇಜ್ ಉಳ್ಳಂತವ್ರಾಗಿರ್ಬೇಕಾ, या नंबरवार की स्टेज में होंगे? ಅಥವಾ ನಂಬರ್ ವಾರಿನ ಸ್ಟೇಜ್ನಲ್ಲಿ ಇರ್ತಾರ? है संपन्न स्टेज वाले, ಸಂಪನ್ನ ಸ್ಟೇಜ್ನವ್ರಾಗಿರ್ತಾರೆ. ऐसी संपन्न स्टेज वाले होंगे ಆ ಥರ ಸಂಪನ್ನ ಸ್ಟೇಜ್ನವ್ರಾಗಿರ್ತಾರೆ कि सारी दुनिया का विनाश होगा, ಅಂದರೆ ಅದರಿಂದ ಇಡೀ ಪ್ರಪಂಚದ ವಿನಾಶ ಆಗುತ್ತೆ. लेकिन अंत तक भी वो 8 बच्चे बाप के सहयोगी रहेंगे। ಆದರೆ ಅಂತ್ಯದವರೆಗೂ ಸಹ 8 ಮಕ್ಕಳು ತಂದೆಯ ಸಹಯೋಗಿ ಆಗಿರ್ತಾರೆ. इसलिए बोला है, ಅದಕ್ಕೋಸ್ಕರ ಹೇಳಿದ್ದಾರೆ, कोई कोई ऐसे बच्चे भी हैं ಕೆಲವು ಈ ರೀತಿ ಮಕ್ಕಳು ಸಹ ಇದ್ದಾರೆ, जो 82-83 जन्म तक भी सुख में रहते हैं। ಕೆಲವರು 82-83 ಜನ್ಮದವರೆಗೂ ಸಹ ಸುಖಿ ಆಗಿರ್ತಾರೆ. कहाँ रहते हैं? सुख में रहते हैं। ಎಲ್ಲಿರ್ತಾರೆ? ಸುಖದಲ್ಲಿರ್ತಾರೆ. जिनके लिए अभी भी बोलते हैं ಅವರಿಗೋಸ್ಕರ ಇವಾಗೂ ಸಹ ಹೇಳ್ತಾರೆ, कि बच्चों के बिना बाप नहीं रह सकते ಮಕ್ಕಳನ್ನ ಬಿಟ್ಟು ತಂದೆ ಇರ್ಲಿಕ್ಕಾಗಲ್ಲ, और बाप के बिना बच्चे भी नहीं रह सकते। ಮತ್ತೆ ತಂದೆಯನ್ನ ಬಿಟ್ಟು ಮಕ್ಕಳು ಸಹ ಇರ್ಲಿಕ್ಕಾಗಲ್ಲ. क्या मतलब ಇದ್ರ ಅರ್ಥ ಏನಾಯ್ತು? है? बाप के बिना बच्चे नहीं रह सकते, बच्चों के बिना बाप नहीं रह सकते, क्या मतलब? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ತಂದೆಯನ್ನ ಬಿಟ್ಟು ಮಕ್ಕಳು ಇರ್ಲಿಕ್ಕಾಗಲ್ಲ, ಮಕ್ಕಳನ್ನ ಬಿಟ್ಟು ತಂದೆನೂ ಇರ್ಲಿಕ್ಕಾಗಲ್ಲ. ಇದ್ರ ಅರ್ಥ ಏನಾಯ್ತು? कि बच्चों की आंखों से बाप अगर ओझल हो जाए तो बच्चे भाग जाएंगे। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮತ್ತೆ ಮಕ್ಕಳ ಕಣ್ಣಿನಿಂದ ತಂದೆ ಅದೃಶ್ಯ ಆಗ್ಬಿಟ್ರೆ ಮತ್ತೆ ಮಕ್ಕಳೇ ನೋಡೋಗ್ಬಿಡ್ತಾರ? है? तो क्या मतलब है? ಮತ್ತೆ ಇದ್ರ ಅರ್ಥ ಏನಾಯ್ತು? हाँ, संपर्क कायम रहेगा, ಅಂದ್ರೆ ಸಂಪರ್ಕ ಕಾಯಂ ಆಗಿರುತ್ತೆ. जब चाहे तब संपर्क जोड़ सकते हैं। ಯಾವಾಗ ಬೇಕೋ ಆವಾಗ ಸಂಪರ್ಕವನ್ನು ಅವರು ಜೋಡಿಸ್ಬೋದಾಗಿದೆ. उनका संपर्क कभी टूटेगा नहीं। ಅವ್ರ ಸಂಪರ್ಕ ಯಾವತ್ತೂ ಮುರಿಯೋದೇ ಇಲ್ಲ. इसलिए 2000 की अव्यक्तवाणी में ही बोल दिया, ಅದಕ್ಕೋಸ್ಕರ 2000ದ ಅವ್ಯಕ್ತವಾಣಿಯಲ್ಲೇ ಹೇಳಿದ್ದಾರೆ, दुनिया वाले समझते हैं कि बाप गुप्त हो गए, ಪ್ರಪಂಚದವ್ರು ತಿಳ್ಕೊಂತಾರೆ ತಂದೆ ಗುಪ್ತ ಆಗ್ಬಿಟ್ಟಿದ್ದಾರೆ ಅಂತ. लेकिन बाप बच्चों से कभी ओझल नहीं हो सकता। ಆದರೆ ತಂದೆ ಮಕ್ಕಳಿಂದ ಯಾವತ್ತೂ ದೂರ ಆಗ್ಲಿಕ್ಕೆ, ಕಣ್ಣಿನಿಂದ ಅದೃಶ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. बाप बच्चों के सामने
अभी भी प्रत्यक्ष हैं। ತಂದೆ ಮಕ್ಕಳ ಎದುರುಗಡೆ ಇವಾಗೂ ಸಹ ಪ್ರತ್ಯಕ್ಷ ಆಗಿದ್ದಾರೆ. मैंने 98-2000 में जो हुआ, ಅಂದರೆ 98ರಲ್ಲಿ 2000ರಲ್ಲಿ ಏನಾಯಿತು, ब्राह्मणों की दुनिया में ಬ್ರಾಹ್ಮಣರ खास ಪ್ರಪಂಚದಲ್ಲಿ एडवांस में अर्धविनाश हुआ। ವಿಶೇಷವಾಗಿ ಅಡ್ವಾನ್ಸ್ ಪಾರ್ಟಿಯಲ್ಲಿ ಬ್ರಾಹ್ಮಣರ ಪ್ರಪಂಚದಲ್ಲಿ ಅರ್ಧ ವಿನಾಶ ಆಯಿತು. उसके बाद भी बाप बच्चों के सामने मौजूद रहता है। ಅದನ್ನ ಅಷ್ಟೆಲ್ಲ ಆದ ನಂತರನೂ ಸಹ ತಂದೆ ಮಕ್ಕಳ ಎದುರುಗಡೆ ಪ್ರತ್ಯಕ್ಷ ಆಗಿರ್ತಾರ या ओझल रहता है। ಅಥವಾ ಅದೃಶ್ಯ ಆಗಿರ್ತಾರ. मौजूद रहने का मतलब ये है ಪ್ರಾಕ್ಟಿಕಲ್ ನಲ್ಲಿ ಎದುರುಗಡೆ ಇರೋ ಮಾತಿನ ಅರ್ಥ ಈ ರೀತಿ ಇದೆ. कि द्वापर से भी जो जन्म होते हैं, ದ್ವಾಪರ ಯುಗದಿಂದನೂ ಏನ್ ಜನ್ಮಗಳಾಗುತ್ತೆ, वो 8 बच्चे बाप के राजघराने के साथ रहते हैं ಆ 8 ಮಕ್ಕಳು ತಂದೆಯ ರಾಜ ಪರಿವಾರದ ಜೊತೆಯಲ್ಲಿ ಇರ್ತಾರ या दूर रहते हैं। ಅಥವಾ ದೂರ ಇರ್ತಾರ. बाप के दिल में समा कर रहते हैं ತಂದೆಯ ಹೃದಯದಲ್ಲಿ ಸಮಾವೇಶನೆ ಮಾಡ್ಕೊಂಡಿರ್ತಾರ या बाप के दिल से दूर हो जाते हैं। ಅಥವಾ ತಂದೆಯ ಹೃದಯದಿಂದ ದೂರ ಆಗೋಗ್ತಾರ. समा के रहते हैं। ಸಮಾವೇಶನೆ ಮಾಡ್ಕೊಂಡೇ ಇರ್ತಾರೆ. तो बोला ಅದಕ್ಕೋಸ್ಕರ ಮತ್ತೆ ಹೇಳಿದ್ದಾರೆ बाप दादा का। ಬಾಪ್ ದಾದಾರವ್ರದ್ದು. किसका किसका? बाप दादा का। ಯಾರ್ಯಾರ್ದು? ಬಾಪ್ ದಾದಾರವ್ರದ್ದು. तो कौन से बाप दादा का बोला होगा? ಮತ್ತೆ ಯಾವ ಬಾಪ್ ದಾದಾರವ್ರದ್ದು ಅಂತ ಹೇಳಿರ್ಬೋದು? राम बाप का। ರಾಮ ತಂದೆದ. राम बाप है देवान में बोल रहे, ಅದಕ್ಕೆ ಬಾಬಾ ಹೇಳ್ತಿದಾರೆ ಮತ್ತೆ ರಾಮ ತಂದೆ ಇದ್ದಾರ ದೇಹಾಭಿಮಾನದಲ್ಲಿ ಹೇಳ್ತಾ ಇದ್ದೀರಾ या आत्मिक स्थिति में बोल रहे ಅಥವಾ ಆತ್ಮಿಕ ಸ್ಥಿತಿಯಲ್ಲಿ ಹೇಳ್ತಾ ಇದ್ದೀರಾ? है? राम वाली आत्मा आत्मिक स्टेज धारण करके बैठेंगे ರಾಮನ ಆತ್ಮ ಯಾರಿದ್ದಾರೆ ಅವ್ರ ಆತ್ಮಿಕ ಸ್ಟೇಜ್ ಅನ್ನ ಧಾರಣೆ ಮಾಡ್ಕೊಂಡಿರ್ತಾರ. तो राम वाली आत्मा बाप है ಮತ್ತೆ ರಾಮನ ಆತ್ಮ ತಂದೆ ಆಗಿದಾರ या बड़ा भाई है? ಅಥವಾ ದೊಡ್ಡ ಅಣ್ಣ ಆಗಿದಾರ? है बड़ा भाई है। हाँ ಅವ್ರು जी। ದೊಡ್ಡ ಅಣ್ಣ ಆಗಿದ್ದಾರೆ. ये कह सकते हैं कि बड़ा भाई भी बाप की नामौजूदगी में ಹಾ, ಈ ತರ ಹೇಳ್ಬೋದಾಗಿದೆ. ದೊಡ್ಡ ಅಣ್ಣ ಯಾರು ಇರ್ತಾರೆ ಅವರು ಸಹ ಯಾವಾಗ ತಂದೆ ಇರೋದಿಲ್ಲ ಅಂತ ಸಮಯದಲ್ಲಿ बाप समान कहा जाता है। ಆ ಸಮಯದಲ್ಲಿ ಅವರಿಗೆ ತಂದೆ ಸಮಾನ ಅಂತ ಹೇಳ್ಬೋದಾಗಿದೆ. तो अभी तो बाप मौजूद है या नहीं है? ಮತ್ತೆ ಇವಾಗಂತೂ ತಂದೆ ಪ್ರಾಕ್ಟಿಕಲ್ ನಲ್ಲಿ ಮೌಜೂದಾಗಿದ್ದಾರೋ ಇಲ್ವೋ? है? अरे बाप है या नहीं मौजूद है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ಇವಾಗ ತಂದೆ ಇದ್ದಾರೋ ಇಲ್ವೋ? है आत्माओं का बाप तो मौजूद है। ಆತ್ಮಗಳ ತಂದೆ ಅಂತೂ ಇವಾಗಿದ್ದಾರೆ. संगम युग में ही है, ಸಂಗಮ ಯುಗದಲ್ಲೇ ಇದ್ದಾರೆ, यहाँ ही है। ಇಲ್ಲೇ ಇದ್ದಾರೆ. वापस परम धाम में तो नहीं चला गया। ವಾಪಸ್ ಪರಮಧಾಮದಲ್ಲಂತೂ ಹೋಗ್ಲಿಲ್ಲ. काम पूरा किए बगैर जा ही नहीं सकते। ಕೆಲಸವನ್ನ ಪೂರ್ತಿ ಮಾಡದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. साथ रहेंगे, साथ खाएंगे, ಜೊತೆಯಲ್ಲಿ ಇರ್ತಾರೆ, ಜೊತೆಯಲ್ಲಿ ತಿಂತಾರೆ, साथ पिएंगे, ಜೊತೆಯಲ್ಲಿ ಕುಡಿತಾರೆ, साथ खेलेंगे, ಜೊತೆಯಲ್ಲಿ ಆಟ ಆಡ್ತಾರೆ, साथ लेकर जाएंगे। ಮತ್ತೆ ಜೊತೆಯಲ್ಲೇ ಕರ್ಕೊಂಡು ಹೋಗ್ತಾರೆ. तो बाप ने जो वायदा किया है ಮತ್ತೆ ತಂದೆ ಏನ್ ಪ್ರಾಮಿಸ್ ಅನ್ನ ಮಾಡಿದ್ದಾರೆ वो वायदा बीच में तोड़ देंगे क्या? ಮತ್ತೆ ಆ ಪ್ರಾಮಿಸ್ ಅನ್ನ ಮಧ್ಯದಲ್ಲೇ ಬಿಟ್ಬಿಡ್ತಾರ? है? तो बेबी बच्चों ने तो 18 जनवरी 69 कोई समझ लिया। ಮತ್ತೆ ಬೇಬಿ ಮಕ್ಕಳು ಯಾರಿದ್ದಾರೆ ಅವರಂತೂ ಜನವರಿ 18ನೇ ತಾರೀಕಿಗೆ 69ನೇ ಇಸ್ವಿಗೆ ತಿಳ್ಕೊಂಡ್ಬಿಟ್ಟಿದ್ದಾರೆ कि बाप चले गए। ತಂದೆ ಹೊರಟೋಗ್ಬಿಟ್ಟಿದ್ದಾರೆ ಅಂತ. और 76 की घोषणा के बाद तो बिल्कुल ही पक्का हो गया ಮತ್ತೆ 76ನೇ ಇಸ್ವಿಯ ಘೋಷಣೆ ನಂತರ ಅಂತೂ ಪೂರ್ತಿನೇ ಪಕ್ಕ ಆಗೋಗ್ಬಿಟ್ಟಿದೆ. कि विनाश हुआ नहीं है। ಅಂದ್ರೆ ವಿನಾಶ ಅಂತೂ ಆಗಿಲ್ಲ. और लक्ष्मी नारायण का जन्म कहीं हुआ नहीं। ಮತ್ತೆ ಲಕ್ಷ್ಮೀನಾರಾಯಣನ ಜನ್ಮನೂ ಸಹ ಎಲ್ಲೂ ಆಗಿಲ್ಲ. तो सारा ज्ञान झूठा। ಮತ್ತೆ ಎಲ್ಲ ಜ್ಞಾನ ಸುಳ್ಳಾಗಿದೆ. ज्ञान के ऊपर से, मुरली के ऊपर से श्रद्धा विश्वास उसी समय से उखड़ गया। ಜ್ಞಾನದ ಮೇಲೆ, ಮುರಳಿಗಳ ಮೇಲೆ ಆ ಸಮಯದಿಂದನೇ ಶ್ರದ್ಧಾ ವಿಶ್ವಾಸ ಅನ್ನೋದು ಹೊರಟೋಗ್ಬಿಡತ್ತೆ. हाँ, ब्रह्मा की सोल गुलजार दादी में आती है। ಹಾ, ಬ್ರಹ್ಮನ ಆತ್ಮ ಗುಲ್ಜಾರ್ ದಾದಿಯಲ್ಲಿ ಬರ್ತಾರೆ. वो उसी को ही भगवान बाप समझ के बैठ गए। ಅವರನ್ನೇ ಅವರು ಭಗವಂತ ತಂದೆ ಅಂತ ತಿಳ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ.